ಹಿಂದೂ ಧರ್ಮದಲ್ಲಿ ದೇವರ ಕೋಣೆಯನ್ನ ಅತ್ಯಂತ ಪವಿತ್ರ ಮತ್ತು ಶುದ್ಧತೆಯ ಸ್ಥಳ ಅಂತ ಪರಿಗಣಿಸಲಾಗುತ್ತೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹರಿಯಬೇಕಂದ್ರೆ ಈ ಸ್ಥಳದ ಶುದ್ಧತೆಗೆ ಬಹಳ ಮಹತ್ವ ಇದೆ. ಆದ್ರೆ ಅನೇಕ ಬಾರಿ ತಿಳಿಯದೆ ಕೆಲ ಅಶುಭ ವಸ್ತುಗಳನ್ನ ದೇವರ ಕೋಣೆ ಬಳಿ ಇಡ್ತೀವಿ. ವಾಸ್ತು ಪ್ರಕಾರ ಈ ವಸ್ತುಗಳು ಮನೆಯಲ್ಲಿ ಕಲಹ, ಅಶಾಂತಿ ಮತ್ತೆ ಹಣಕಾಸಿನ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ದೇವರ ಕೋಣೆ ಬಳಿ ಕೊಳಕು ಬಟ್ಟೆ, ಪೊರಕೆ, ಕಸ ಅಥವಾ ಶುಚಿಗೊಳಿಸುವಂತ ವಸ್ತುಗಳನ್ನ ಇಡೋದು ಕಡ್ಡಾಯವಾಗಿ ತಪ್ಪಿಸಬೇಕು. ಇವು ಅಶುದ್ಧತೆಯ ಸಂಕೇತಗಳು. ಪೂಜೆಯ ನಂತರ ಹೂಗಳು ಮತ್ತೆ ಅದರ ಕಸ, ಸುಟ್ಟ ಬೆಂಕಿ ಕಡ್ಡಿಗಳು ಅಥವಾ ಧೂಪದ ಅವಶೇಷಗಳನ್ನ ಕೂಡ ದೇವರ ಕೋಣೆ ಬಳಿ ಇಡಬಾರದು. ಇದರಿಂದ ಪೂಜೆ ಶಕ್ತಿ ಕುಗ್ಗುತ್ತೆ ಮತ್ತೆ ಮನೆಯಲ್ಲಿನ ಅಸಮಾಧಾನ ಉಂಟಾಗುತ್ತೆ, ಸಮಾಧಾನ ಕಡಿಮೆಯಾಗುತ್ತೆ. ಇನ್ನು ಚೂಪಾದ ವಸ್ತುಗಳಾದ ಕತ್ತರಿ, ಚಾಕು, ಸೂಜಿ ಮುಂತಾದವುಗಳನ್ನ ದೇವರ ಕೋಣೆ ಬಳಿ ಇಡುವುದು ವಾಸ್ತು ಪ್ರಕಾರ ಅಶುಭ. ಇವು ಮನೆಯಲ್ಲಿ ಸಂಘರ್ಷ, ಕೋಪ ಮತ್ತೆ ಉದ್ವಿಗ್ನತೆಯನ್ನ ಹೆಚ್ಚಿಸಬಹುದು. ಇದೇ ರೀತಿ ಬೆಂಕಿ ಕಡ್ಡಿ, ಲೈಟರ್ ಅಥವಾ ಸುಡುವ ವಸ್ತುಗಳನ್ನ ದೇವರ ಕೋಣೆಯೊಳಗೆ ಅಥವಾ ಹತ್ತಿರ ಇಡುವುದು ನಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತೆ. ಪೂರ್ವಜರ ಫೋಟೋಗಳು ಮತ್ತೆ ಮುರಿದ ವಿಗ್ರಹಗಳನ್ನ ದೇವರ ಕೋಣೆಯಲ್ಲಿ ಇಡುವುದು ಕೂಡ ವಾಸ್ತು ಪ್ರಕಾರ ನಿಷಿದ್ಧ. ಪೂರ್ವಜರ ಚಿತ್ರಗಳಿಗೆ ಪ್ರತ್ಯೇಕ ಸ್ಥಾನ ಇದೆ ಮತ್ತೆ ಅವುಗಳನ್ನ ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕು. ಮುರಿದ ವಿಗ್ರಹಗಳು, ಹರಿದ ಪುಸ್ತಕಗಳು ಅಥವಾ ಹಾಳಾದ ಧಾರ್ಮಿಕ ವಸ್ತುಗಳು ಮನೆಯಲ್ಲಿ ನಕಾರಾತ್ಮಕತೆಯನ್ನ ಹೆಚ್ಚಿಸೋದ್ರಿಂದ ಇವನ್ನ ದೇವರ ಕೋಣೆಯಲ್ಲಿ ಇರಿಸಬಾರದು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.